ಇನ್ನು ಸಿದ್ದರಾಮಯ್ಯನವರ ನಂತರದ ಕರ್ನಾಟಕ ಸರ್ಕಾರದ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಷನ್ಗಳು ಲಭ್ಯ ಆಗ್ತಾ ಇದೆ ಅನೇಕ ನಾಯಕರಿಂದ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಎಂಎಲ್ಸಿ ಯತೀಂದ್ರ ಅವರು ಯಾವ ಕಾರಣಕ್ಕೆ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪವರ್ ಟಿವಿಗೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ, ಯತೀಂದ್ರಗೆ ನೋಟಿಸ್ ಕೊಡಿ ಎನ್ನುವಷ್ಟು ದೊಡ್ಡವನು ನಾನಲ್ಲ ಅಂತ ಹೇಳಿದ್ದಾರೆ. ಅವರು ದೊಡ್ಡ ಕುಟುಂಬದಿಂದ ಬಂದಿರೋದು, ಸಿಎಂ ಮಗ ಡಿಕೆಶಿ ಅವರಂತೆ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀವಿ ಅಂತ ಮಾತನಾಡಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಡಿಕೆಶಿ ಅವರ ಬಣದಲ್ಲೇ ಗುರುತಿಸ್ಕೊಂಡಿರೋದು ಬಹಳ ಆಪ್ತರು ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಮೊದಲೆಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರು, ಬಟ್ ಇವಾಗ ಯಾವಾಗ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಶಿಸ್ತು ಸಮಿತಿಯಿಂದ ಸಿಎಂ ಬದಲಾವಣೆ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ನೋಟಿಸ್ ಎಲ್ಲ ಹೋಯ್ತು, ಆವಾಗಿಂದ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಆಗಿ ಒಂಥರ ಮೃದು ಧೋರಣೆ ಅನ್ನುವಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನೇನೆಲ್ಲ ಪಾಯಿಂಟ್ಸ್ ಹೇಳಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಡಿಕೆಶಿ ಅವರ ಥರ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇರೋದು, ಈ ಥರ ವಿಚಾರಗಳಲ್ಲಿ ಗೊಂದಲ ಉಂಟು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಎಂ ಬದಲಾವಣೆ ಅದು ಹೈಕಮಾಂಡಿನ ತೀರ್ಮಾನ ಅಂತೆಲ್ಲ ಮಾತನಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಕುಣಿಗಲ್ ಶಾಸಕ ರಂಗನಾಥ್ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು, ಮೋಸ್ಟ್ ಇಂಪಾರ್ಟೆಂಟ್ಲಿ ಏನೆಲ್ಲ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ರು, ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ, ನೋಡೋಣ. ನಂತರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೋಬೇಕು ಅಂತ ಯತೀಂದ್ರ ಅವರು ಒಂದು ಬಾಂಬ್ ಹಾಕಿದ್ರು. ಇದು ನಾನಾ ರೀತಿಯ ಒಂದು ವ್ಯಾಖ್ಯಾನಗಳನ್ನ ಹುಟ್ಟುಹಾಕಿದೆ. ಇದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂಚೂಣಿಗೆ ತೆಗೆದುಕೊಂಡು ಬರಲಾಗ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಈ ವಿಚಾರ ಡಿಕೆ ಶಿವಕುಮಾರ್ ಮತ್ತೆ ಅವರ ಆಪ್ತರಲ್ಲಿ ಒಂದರಿಷ್ಟು ಅಸಮಾಧಾನವನ್ನು ಉಂಟು ಮಾಡಿದೆ. ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ನೀವು ನಿನ್ನೆ ಯತೀಂದ್ರ ಅವರ ಒಂದು ಸ್ಟೇಟ್ಮೆಂಟ್ ಗಮನಿಸಿರಬಹುದು, ಅದು ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಯೇ ಮಾತನಾಡದಂತಿತ್ತು. ಯತೀಂದ್ರ ಅವರು ಯಾವ ಕಾರಣಕ್ಕೋಸ್ಕರ ಹೇಳಿಕೆ ಕೊಟ್ಟಿದ್ದಾರೋ ನನ್ಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ಬಟ್ ನಾನು ಅವತ್ತಿಂದ ಪ್ರತಿಪಾದಿಸ್ಕೊಂಡು ಬರ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಿಸ್ತಿನ ಒಂದು ಸಂಸ್ಕೃತಿ ಇರೋಂಥದ್ದು, ಸಂಸ್ಕಾರ ಇರೋಂಥದ್ದು. ಸೊ ಈ ಥರ ಎಲ್ಲ ನಾನು ಹೇಳಿಕೆ ಕೊಡೋದ್ರಿಂದ, ಬೇರೆಯವ್ರು ಹೇಳಿಕೆ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಆಗೋದಿಲ್ಲ. ಜನರದ್ದು ಎಲ್ಲೋ ಒಂದು ಕಡೆ ಇಲ್ಲ ಮಾಧ್ಯಮದಲ್ಲಿ ನಿಮಗೆ ಹಾರ ಆಗಕ್ಕೆ ಅವಕಾಶ ಕೊಡಬಾರ್ದು. ವಿರೋಧ ಪಕ್ಷದವರು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನಮ್ಮ ನಡೆಗಳು ನುಡಿಗಳನ್ನ. ಎಲ್ಲೋ ಒಂದು ಕಡೆ ಈ ಹಗುರವಾದಂಥ ಹೇಳಿಕೆಗಳು ಕೊಡೋದ್ರಿಂದ ಸಣ್ಣ ಪುಟ್ಟ ಗೊಂದಲಗಳು ಆಗ್ದಂಗೆ ನೋಡ್ಕೋಬೇಕಾಗಿರೋದು ನಮ್ದೆಲ್ಲ ಜವಾಬ್ದಾರಿ ಇದೆ. ಸೊ ಅದು ಆ ಪಾರ್ಟಿ ಹೈಕಮಾಂಡರು ಮತ್ತು ಪಾರ್ಟಿಯ ಮುಖಂಡರುಗಳೆಲ್ಲ ತೆಗೆದುಕೋತಾರೆ ನಿರ್ಧಾರಗಳನ್ನ. ಸರ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ನೀವು ಹೇಳಿದಂತ ಸಂದರ್ಭದಲ್ಲಿ ನಿಮಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ. ಇದೇ ಯತೀಂದ್ರ ಅವರು ಸಿದ್ದರಾಮಯ್ಯನವರೇ 5 ವರ್ಷವೂ ಕೂಡ ಸಿಎಂ ಆಗಿರ್ತಾರೆ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಒಂದು ಪದೇ ವಿಚಾರಗಳನ್ನ ಹೇಳ್ತಾ ಇದ್ರು. ಯಾಕೆ ಸಿದ್ದರಾಮಯ್ಯನವರ ಪುತ್ರರಂತ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಹಿಂಜರಿಕೆನಾ? ರೀ, ಪಾರ್ಟಿಗಿಂತ ದೊಡ್ಡವರು ಯಾರು ಇಲ್ಲ ರೀ, ಆ ಥರದ್ದಲ್ಲ. ಏನು ಪಾರ್ಟಿಯವರು ಅವ್ರು ಯಾವ್ಯಾವ ರೀತಿ ಯಾವುದು ಪಾರ್ಟಿಗೆ ಗೊಂದಲ ಆಗುತ್ತೆ, ಯಾವ ರೀತಿ ಹೇಳಿಕೆಗಳಾಗುತ್ತೆ ಅನ್ನೋದನ್ನ ಅವರವರು ಕನ್ವೆ ಮಾಡ್ತಿರ್ತಾರೆ. ಸೊ ಅದರ ಬಗ್ಗೆ ನಾನು ಯತೀಂದ್ರ ಅವ್ರು ಈ ಹೇಳಿಕೆ ಕೊಟ್ಟರು, ಅದನ್ನ ಮುಂದೆ ಇದನ್ನ ಅವ್ರಿಗೆ ಯಾವ ರೀತಿ ನೋಟಿಸ್ ಕೊಡಬೇಕು ಬೇಡ ಅನ್ನೋದಾಗಿ ಹೇಳಕ್ಕೆ ನಾನೇನು ದೊಡ್ಡನಲ್ಲ. ನಾನು ಅದು ಅವರು ಒಂದು ದೊಡ್ಡ ಕುಟುಂಬದಿಂದ ಬಂದಿರೋಂಥವ್ರು, ಇವತ್ತು ಮುಖ್ಯಮಂತ್ರಿ ಮಗ ಆಗಿದ್ದರು. ಸೊ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಇರುತ್ತೆ. ಡಿಕೆ ಶಿವಕುಮಾರ್ ಅವರು ಯಾಕೋ ಇತ್ತೀಚೆಗೆ ಅವರ ನಡವಳಿಕೆಯನ್ನು ಕೂಡ ಬದಲಾಗ್ಬಿಟ್ಟಿದೆ. ಮತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಹೈಕಮಾಂಡ್ ಕೊಟ್ಟ ಮಾತಂತ ನಡೆದುಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇದ್ದಂತೆ ಕಾಣ್ತಿದೆ. ಟೆಂಪಲ್ ರನ್ ಶುರು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಮಂತ್ರಾಲಯದಲ್ಲಿ ಹೋಗಿ ಎಲ್ಲೋ ಒಂದು ಸಂಕಲ್ಪ ಮಾಡಿ ಬಂದಿದ್ದಾರೆ. ಏನ್ ಸರ್, ಈ ರೀತಿ ಒಂದು ದೇವಸ್ಥಾನಗಳ ಒಂದು ಪರ್ಯಟನೆ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಡಿಕೆ ಶಿವಕುಮಾರ್ ಅವ್ರಿಗೆ ಬಂತಲ್ಲ ಅಂತ? ರೀ, ಅವರು ಮೊದ್ಲಿಂದನೂ ದೈವ ಭಕ್ತರಿ, ಚಿಕ್ಕದ್ರಿಂದ ನಾನು ನೋಡ್ತಾ ಇದ್ದೀನಲ್ಲ. ಇವತ್ತು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಂತ ಏನು ಟೆಂಪಲ್ ರನ್ ಮಾಡ್ತೀನಿ, ನೀವು ನೋಡ್ತಾ ಇದ್ದೀರ ಅಷ್ಟೇ. ಪ್ರತಿ ಬಾರಿ ಅವರು ಒಂದು ಸಂಪ್ರದಾಯ ಇಟ್ಕೊಂಡು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ದೈವ ಭಕ್ತರಾಗಿ ಹೋಗ್ತಿರೋಂಥದ್ದನ್ನ ಹೊಸದೇನಲ್ಲ, ನಾನು ಒಬ್ಬ ಸಂಬಂಧಿಯಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅದೇನು ಹೊಸ ವಿಚಾರ ಏನಲ್ಲ. ಅವರು ಮೊದಲಿಂದನೂ ಅವರು ನಡೀತಾ ಇರೋಂಥ ನಡೆಯಲ್ಲೇ ನಡೀತಾ ಇದ್ದಾರೆ. ನೀವೆಲ್ಲ ಒಂದು ಸ್ವಲ್ಪ ಮೈಕ್ರೋಸ್ಕೋಪಿಕಲ್ಲಿ ಅಬ್ಸರ್ವ್ ಮಾಡಿ ಅದನ್ನ ಟೆಂಪಲ್ ರನ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಬಿಂಬಿಸ್ತಾ ಇದ್ದೀರಿ. ಸೊ ಹಾಗಾಗಿ ಯಾರ್ಯಾರು ಅವ್ರವ್ರ ನಂಬಿಕೆ ಇರುತ್ತೆ ಅದನ್ನ ಪಾಲಿಸುವಂಥ ಪದ್ಧತಿಗಳು ತಪ್ಪೇನಿದೆ. ಸೊ ಹಾಗಾಗಿ ನಮ್ಮ ವಿಚಾರಗಳಲ್ಲಿ ಇವತ್ತು ಏನೋ ಒಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬಡವರ ರಕ್ಷಣೆ ಮಾಡೋಂಥ ಜವಾಬ್ದಾರಿನ ಹೆಚ್ಚಿಗೆ ತೆಗೆದುಕೊಂಡು ಇಡೀ ಭಾರತ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ತರಂತ ಕೆಲಸ ನಾವು ಮಾಡಬೇಕು ಅಂತ ನಾನು ಹೇಳ್ತೇನೆ. ನಾನು ಸರ್, ಇನ್ನೊಂದು ಸಂಪುಟ ಪುನರ್ರಚನೆ ಆಗುತ್ತೆ ಸರ್, ನೀವು ಕೂಡ ಆಕಾಂಕ್ಷಿಯಾಗಿದ್ದೀರಾ? ಐ ಆಮ್ ನಾಟ್ ಆಸ್ಪಿರೆಂಟ್, ಅಂದ್ರೆ ನಾನು ಅವೆಲ್ಲ ಅದನ್ನ ಕನಸಲ್ಲೂ ಕಂಡಿಲ್ಲ.
ಇವತ್ತು ಸಂಪುಟ ಪುನರ್ರಚನೆ ಮಾಡೋಂಥದ್ದು ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಸೊ ಅವ್ರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಸೊ ಇದಿಷ್ಟು ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.